ನೀವು ಯೇಸುವನ್ನ ಹುಡುಕಲು ಆರಂಭಿಸಿದ ಕೂಡಲೇ ನಿಮ್ಗೆ ತಡೆ ಬರುತ್ತೆ. ಕೂಡಲೇ ಹೇಳ್ತಾರೆ, ಯೇಸುವನ್ನ ಹುಡುಕಿ ಏನ್ ಕಂಡೆ, ಪ್ರಾರ್ಥನೆಗೆಲ್ಲ ಹೋಗಿ ಏನ್ ಕಂಡೆ, ಅದಕ್ಕೆಲ್ಲ ಹೋಗ್ಬೇಡ, ಆ ರೀತಿಯೆಲ್ಲ ಧರ್ಮ ಬದಲಾಗಬೇಡ. ಯೇಸುವನ್ನ ಕೂಗೋಕ್ಕೂ ಧರ್ಮಕ್ಕೂ ಸಂಬಂಧವೇ ಇಲ್ವಲ್ಲ. ಯೇಸುವಿಗೂ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಯೇಸು ಕ್ರಿಸ್ತನು ಧರ್ಮವನ್ನು ಆರಂಭಿಸಲು ಇಲ್ಲ, ಧರ್ಮ ಪ್ರಚಾರವನ್ನು ಮಾಡಲು ಇಲ್ಲ. ಯೇಸು ಧರ್ಮ ಬದಲಾಯಿಸುವ ದೇವರೂ ಅಲ್ಲ. ಆದ್ರೆ ಹೊರಗಡೆ ಹೇಳುವವರು ಧರ್ಮ ಬದಲಾಯಿಸ್ತಾರೆ, ಅದರಿಂದ ನೀನು ಹಾಳಾಗಿ ಹೋಗ್ತೀಯಾ, ಹಾಗೆ ಹೀಗೆ ಅಂತ ತಡೆ ಬರುತ್ತೆ. ಮೊರೆ ಇಟ್ರೆ ಸಾಕು, ತಡೆ ಮಾಡಿದ್ರು ಮಾತಾಡೋದು ಬೇಡ, ಮೌನವಾಗಿರು ಅಂತ ಹೇಳಿ. ಹೋಗ್ಬೇಡ, ಅಲ್ಲಿ ಬೇಡ, ಇಲ್ಲಿ ಹೋಗ್ಬೇಡ, ಯೇಸುವನ್ನ ಹುಡುಕ್ಬೇಡ, ಕೂಟಕ್ಕೆ ಹೋಗ್ಬೇಡ, ನಿನ್ನ ಯಾಮರ್ಸ್ತಾರೆ, ವಂಚಿಸ್ಬಿಡ್ತಾರೆ. ಏನ್ ಯಾಮರ್ಸ್ತೀವಿ, ಎಲ್ಲ ಓಪನ್ ಆಗಿಯೇ ಇದೆಯಲ್ಲ. ಆದ್ರೆ ಭಯಪಡಿಸ್ಬಿಡ್ತಾರೆ. ಹಾಗೆ ಯೇಸುವಿನ ಹತ್ರ ಬರ್ಬೇಕಾದ್ರೆ ತಡೆಗಳು ಅನೇಕ ಬರುತ್ತೆ. ಆದರೆ ಈ ಕುರುಡನನ್ನ ನೋಡಿ ಯಾರೇನೇ ಹೇಳಿದ್ರು ನನಗೇನು, ನನಗೆ ಅದ್ಭುತ ಮಾಡುವವರು ಯೇಸು, ಆದ್ದರಿಂದ ನಾನು ಬಿಡೋದಿಲ್ಲ ಅಂತ ಹೇಳಿ ಮೊದಲಿಗಿಂತ ಅಧಿಕ ಶಬ್ದವಾಗಿ, ಯೇಸುವೇ, ದಾವಿದನ ಕುಮಾರನೇ, ನನಗೆ ಕರುಣಿಸು ಎಂದು ಮೊರೆ ಇಟ್ನಂತೆ. ಕೂಡಲೇ ಯೇಸು ನಿಂತನು. ಅವನ ಮೊರೆಗೆ ಯೇಸು ಕಿವಿಗೊಟ್ಟನು. ಅವನು ಕುರುಡನು, ಭಿಕ್ಷುಕನು ಎಂದು ಅಲ್ಪವಾಗಿ ಎಣಿಸಲಿಲ್ಲ. ಯೇಸು ಶ್ರೀಮಂತರಿಗಾಗಿರುವ ದೇವರಲ್ಲ. ಶ್ರೀಮಂತ ಬಂದು ಮೊರೆ ಇಟ್ಟರೂ ಉತ್ತರಿಸುವನು, ಒಬ್ಬ ಭಿಕ್ಷುಕ ಮೊರೆ ಇಟ್ಟರೂ ಯೇಸು ಉತ್ತರ ಕೊಡುವನು. ಅವರು ಎಲ್ಲರಿಗೂ ದೇವರು.